ಹಾಯ್ ಹಲೋ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಕ್ವೀನ್ ಸುಗ್ಗಿ 777ಗೆ ಸ್ವಾಗತ. ನಾವು ಮಂತ್ರಾಲಯ 7:30 ಬಂದು ರೀಚ್ ಆಗ್ತೀವಿ ಬೆಂಗಳೂರಿಂದ. ಬಂದಿದ್ದ ಕೂಡಲೇ ರೂಮ್ ಬುಕ್ ಮಾಡಿಕೊಂಡು ಎಲ್ಲ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಎಲ್ಲ ಹಾಗೆ ಒಂದೊಂದು ಫೋಟೋ ವಿಡಿಯೋ ಮಾಡಿಕೊಂಡು ಮತ್ತೆ ಹೋಗಿ ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡು ಆ ಕ್ಯೂನಲ್ಲಿ ಒಂದೇ ಒಂದು ಲೈನ್ ನೋಡಿದೆ. ನಿಮ್ಮ ಸಮಸ್ಯೆಗಳನ್ನು ರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ, ನಿಮ್ಮ ಬಳಿ ರಾಯರಿದ್ದಾರೆ ಅಂತ. ಹಾಗೆ ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಕ್ಯೂ ಅಷ್ಟಿದ್ರೂ ಮತ್ತೆ ಹೊರಗಡೆ ಬಂದು ತುಳಸಿ ತೀರ್ಥ ತಗೊಂಡು ಮತ್ತೆ ಮಂತ್ರಾಕ್ಷತೆ ತಗೊಂಡು ಅಲ್ಲಿ ಸುಬುಧೇಂದ್ರ ತೀರ್ಥರ ಆಶೀರ್ವಾದ ತಗೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಮುದ್ರೆ ಒತ್ತುತ್ತಾರೆ. ನನಗೆ ಮುದ್ರೆ ಒತ್ತಿದ್ರು ಎರಡೂ ಕೈಗೆ ಶಂಖ ಮತ್ತು ಚಕ್ರ. ನನಗೆ ತುಂಬ ಅದೇನೋ ಒಂಥರ ಆಯಿತು ಫೀಲು. ತುಂಬ ಅಪರೂಪ ಆ ಥರ ಸಿಗೋದು. ನಾನು ತೋರಿಸ್ತೀನಿ, ಅದು ಮುದ್ರೆ ಫೋಟೋಸ್ ಮುಂದೆ ಹಾಕಿದ್ದೀನಿ ನೋಡಿ. ಅಲ್ಲಿ ಪಲ್ಲಕ್ಕಿ ಉತ್ಸವ ನಡೀತಿತ್ತು. ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ದಾಸೋಹಕ್ಕಂತ ಹೋದ್ವಿ. ಪ್ರಸಾದ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದು ನಾನು ಫೋಟೋ ಕ್ಲಿಕ್ ಮಾಡಿಕೊಂಡು ಈಚೆಗಡೆ ಬಂದು ಒಂದು ಸ್ವಲ್ಪ ನನ್ನ ಫ್ರೆಂಡು ಒಂದು ಸ್ವಲ್ಪ ಮೆಹಂದಿ ಹಾಕಿಸ್ಕೊಬೇಕು ಅಂದು ಮೆಹಂದಿ ಹಾಕಿಸ್ಕೊಂಡು ತಿರ್ಗಾ ಮತ್ತೆ ರಿಟರ್ನು ನಾವು ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿದ್ದ ಕೂಡಲೇ ರೆಡಿಯಾಗಿ ಎಲ್ಲರೂ ಹೊರಗಡೆ ಬಂದು ಆಟೋ ಹಿಡ್ಕೊಂಡು ಫಸ್ಟ್ ಬಂದಿದ್ದೆ ಅಭಯಾಂಜನೇಯ ದೇವಸ್ಥಾನಕ್ಕೆ. ಅದನ್ನು ದರ್ಶನ ಮಾಡಿಕೊಂಡು ನೆಕ್ಸ್ಟು ಬಿಚ್ಚಾಲೆ ಕಡೆ ಹೋದ್ವಿ. ಬಿಚ್ಚಾಲೆ ಎಲ್ಲ ಅಲ್ಲೊಂದು ಸ್ವಲ್ಪ ಪ್ರವಚನ ಎಲ್ಲ ನಡೀತು. ಪ್ರವಚನ ಕೇಳಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಈಚೆಗಡೆ ಬಂದ್ವಿ. ಮತ್ತೆ ಹೋಗಿದ್ದು ನೆಕ್ಸ್ಟು ಅಪ್ಪಣ್ಣಾಚಾರ್ಯವ್ರ ಮನೆಗೆ. ಅಲ್ಲಿ ರಾಯರು ವಿಶ್ರಾಂತಿ ಪಡೀತಾ ಇದ್ದಿದ್ದಂಥ ಜಾಗ ಅಂತೆ ಇದು. ಅಲ್ಲೊಂದು ಸ್ವಲ್ಪ ಹೊತ್ತು ಎಲ್ಲ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಮ್ಯೂಸಿಯಮ್ ಇದೆ ಒಳಗಡೆ, ಚೆನ್ನಾಗಿದೆ. ಅಲ್ಲಿ ಒಂದೇ ಒಂದು ವಿಗ್ರಹ ಇದೆ. ರಾಘವೇಂದ್ರ ಸ್ವಾಮಿಯವರೇ ಪೂಜೆ ಮಾಡ್ತಾ ಇದ್ದಿದ್ದಂಥ ವಿಗ್ರಹ ಆಂಜನೇಯದ್ದು. ಅದನ್ನು ನೋಡಿ ನೀವು ಮುಟ್ಟಕ್ಕಾಗಲ್ಲ. ಒಂದು ಸ್ವಲ್ಪ ಅದು ಗ್ಲಾಸಲ್ಲಿ ಫಿಟ್ಟಿಂಗ್ ಮಾಡಿದ್ದಾರೆ, ನೋಡ್ಬೋದಷ್ಟೇ. ಆಶೀರ್ವಾದ ತಗೊಳ್ಳಿ. ಅಲ್ಲಿಂದ ಹೊರಗಡೆ ಬಂದ್ವಿ ನಾವು ದರ್ಶನ ಮುಗಿಸ್ಕೊಂಡು. ನೆಕ್ಸ್ಟ್ ಹೋಗಿದ್ದೆ ಈ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಅದು ಇದು ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ತಿಂದ್ಕೊಂಡು ಅಲ್ಲೂ ದರ್ಶನ ಮುಗಿಸ್ಕೊಂಡು ಸೀದಾ ಮತ್ತೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದಿದ್ದ ಕೂಡಲೇ ಸಾಯಂಕಾಲ ಮತ್ತೆ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ. ದರ್ಶನ ಎಲ್ಲ ಏನೋ ಚೆನ್ನಾಗೇ ಆಯಿತು. ನಾವು ಟೋಟಲ್ಲು 3 ಡೇಸ್ ಪ್ಲ್ಯಾನ್ ಇದ್ದಿದ್ದು. ನಾವು ಬಂದು 3 ಡೇಸಲ್ಲಿ 5 ದರ್ಶನ ಮಾಡಿದ್ದೀವಿ, ಮತ್ತು ಸೇವೆ ಮಾಡಿದ್ದೀವಿ. ಎಲ್ಲ ಒಂಥರ ಏನೋ ಚೆನ್ನಾಗಿತ್ತು ರೀ. ಫ್ರೆಂಡ್ಸ್ ಜೊತೆ ಸೆಕೆಂಡ್ ಟೈಮ್ ನಾನಿದು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಫಸ್ಟು ನಾನು ನಮ್ಮ ಫ್ಯಾಮಿಲಿ ಹೋಗಿದ್ವಿ. ಸೆಕೆಂಡು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಚೆನ್ನಾಗಿತ್ತು. ಏನೋ ಒಂಥರ ತುಂಬ ಚೆನ್ನಾಗಿರೋ ಅನುಭವಗಳಾಗಿದೆ. ನನಗೂ ನಂಬೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಒಂದು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಾನು. ಏನೋ ಒಂದು ಸ್ವಲ್ಪ ನಂಬಿಕೆ ಇದೆ ನನಗೆ ರಾಯರ ಮೇಲೆ. ಹೇಳಿಲ್ವಾ, ರಾಯ ಸಮಸ್ಯೆಗಳಿಗೆ ಹೇಳಿ ನಮ್ಮಲ್ಲಿ ರಾಯರಿದ್ದಾರೆ ಅಂತ. ಅದು ನಂಬಿದ್ದೀನಿ ಕೂಡ. ರಾತ್ರಿಯೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಸ್ವರ್ಗ ನೋಡ್ದಂಗೆ ಆಗುತ್ತೆ. ಆ ಸ್ವರ್ಗದಲ್ಲಿ ನಾವು ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ನೋಡಿದವ್ರಿಗೆ ಅದು ಭಾಗ್ಯ. ಅಲ್ಲಿ ನನಗೆ ಹೇಳಿದ್ನಲ್ಲ ಆವಾಗಲೇ ಮುದ್ರೆ ಒತ್ತಿದ್ರು ಅಂತ, ಅದೇ ನನಗೆ ಮುದ್ರೆ ಶಂಕು ಮತ್ತು ಚಕ್ರ. ಏನೋ ಒಂಥರ ಚೆನ್ನಾಗಿತ್ತು. ಏನೋ ಒಂಥರ ಅಲ್ಲಿ ರಾಯರು ದರ್ಶನ ಮಾಡಬೇಕಂದ್ರೆ ತುಂಬ ಅಳು ಬಂತು ನನಗೆ. ತುಂಬ ಹತ್ತಿದ್ದೀನಿ ನಾನು ಈ ಸಾರಿ ಫ್ರೆಂಡ್ಸ್ ಜೊತೆ ಹೋದಾಗ. ತುಂಬಾ ಹತ್ತಿದ್ದೀನಿ. ಏನು ಕಳು ಬಂತಂತ ದೇವರಾಣೆ, ನನಗೆ ರಾಯರಾಣೆಗೆ ನನಗೆ ಏನೋ ಒಂಥರ ದುಃಖ ತಡಿದೇ ಬಂದಿದೆ ಅದು ಅಳು ನನಗೆ. ಆಮೇಲೆ ನೆಕ್ಸ್ಟ್ ಹೋಗಿದ್ದೆ ನಾನು. ನೆಕ್ಸ್ಟ್ ಡೇ ನಾನು ಇನ್ನೊಂದು ದೇವಸ್ಥಾನ ಬಿಟ್ಟಿದೆ. ಎಲ್ಲರೂ ಫ್ರೆಂಡ್ಸ್ಗೆ ಹೇಳಿದೆ. ಒಬ್ಬೊಬ್ರು ಬರ್ತೀನಿ ಅಂದರೆ ಒಬ್ಬೊಬ್ರು ಒಪ್ಕೊಂಡಿಲ್ಲ. ರಾಯರು ಬಳಸ್ತಾ ಇದ್ದಂಥ ಪಾದುಕೆ, ಮತ್ತು ಅದು ಒಬ್ಬರು ಬ್ರಾಹ್ಮಿನ್ಸ್ ಮನೇಲಿದೆ. ಅದನ್ನು ದರ್ಶನ ಮಾಡಿಕೊಂಡು ಮತ್ತೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ, ಅಲ್ಲೇ ರಾಯರ ಮಠದ ಹಿಂದೆಗಡೆನೇ ಇದೆ. ಅದು ದರ್ಶನ ಮಾಡಿಕೊಂಡು ಸೀದಾ ಎಲ್ಲರೂ ರೆಡಿ ಆದ್ವಿ. ಅವತ್ತು ಡೇ ಎಲ್ಲ ಚೆನ್ನಾಗಿತ್ತು. ಶಾಪಿಂಗ್ ಮುಗಿಸ್ಕೊಂಡು ತಿರ್ಗಾ ಸೀದಾ ನೈಟ್ ಆಯಿತು. ನೈಟ್ ಆದಮೇಲೆ ನಾವು ಎಲ್ಲ ಬಸ್ಸಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಎಲ್ಲ ಹೊರಟ್ವಿ. ಲಾಸ್ಟ್ ಸೆಲ್ಫಿ ಇದು. ಚೆನ್ನಾಗಿತ್ತು. ಒಂದು ಸ್ವಲ್ಪ ಅಳು ಕೂಡ ಬಂತು. ಒಂಥರ ಚೆನ್ನಾಗಿತ್ತು ಟ್ರಿಪ್ಪು. ನೀವು ಒಂದು ಸಲ ಹೋಗಿ